ಕೋಲಾರ ಜಿಲ್ಲೆಯ ಸಮಸ್ತ ಜನತೆಗೆ ಹಾಗೂ ಮುಳಬಾಗಿಲು ತಾಲೂಕಿನ ವಿಶೇಷವಾಗಿ ಮುಳಬಾಗಿಲು ತಾಲೂಕಿನ ಜನರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ. ಇವತ್ತು ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ನಮ್ಮ ಮುಳಬಾಗಿಲು ಟೌನ್ನಲ್ಲಿ ಭಾಷಾ ಮಾರ್ಕೆಟ್ ಅಂತ ಭಾಷಾ ಮಾರ್ಕೆಟು, ಅದು ಹಳೆ ಮಾರ್ಕೆಟು. ಇದು ಬಂದು ನನಗೆ ಗೊತ್ತಿರೋ ಥರ ಒಂದು 20-30 ವರ್ಷಗಳಿಂದ ಇಲ್ಲಿ ಇದೆ. ಇಲ್ಲಿ ಬಂದು ನಮ್ಮ ಇಮ್ರಾನ್ ಭಯ್ಯ ಅವರು ಬಂದು ಮತ್ತು ಅವರ ಬ್ರದರು ಇದ್ರೇಶ್ ಭಾಷಾ ಇಲ್ಲಿ ಹೊಸದಾಗಿ ಒಂದು ಅಂಗಡಿ ಓಪನ್ ಮಾಡಿದ್ದಾರೆ. ಆ ಅಂಗಡಿ ಬಂದು ಎಲೆಕ್ಟ್ರಿಕಲ್ ಸಾಮಾನು ಮನೆಗೆ ಎಲ್ಲ ಸಿಗುತ್ತೆ. ಇಲ್ಲಿ ಬಂದು ಎಲೆಕ್ಟ್ರಿಕಲ್ ಸಾಮಾನು ಅಂತಂದರೆ ಈ ಫ್ಯಾನ್ಗಳಂತೆ ಎಲೆಕ್ಟ್ರಿಕಲ್ ನಮ್ಮ ಮನೆಗೆ ವಸ್ತು ಅನ್ನೋದು ಎಲ್ಲ ಸಿಗುತ್ತೆ. ಮತ್ತೆ ಬಂದ್ಬಿಟ್ಟು ಬುಕ್ಸು, ಮತ್ತೆ ಬಂದ್ಬಿಟ್ಟು ಸ್ಕೂಲ್ಗೆ ಏನು ಬೇಕು ಅಂತಂದ್ರೂ ಎಲ್ಲ ಸಿಗುತ್ತೆ. ನಮ್ಮ ಪಾಪ ಹುಡುಗ ಹೊಸಾಗಿ ಓಪನ್ ಮಾಡಿದ್ದಾರೆ. ಒಳ್ಳೆ ರೀಸನೇಬಲ್ ಅಂತ ಹೇಳ್ತಾ ಇದ್ದಾರೆ. ರೀಸನೇಬಲ್ ಅಂತಂದರೆ ಬೆಂಗಳೂರಿನಲ್ಲಿ ಹೋಲ್ಸೇಲ್ ಡೀಲರ್ ಅಂತಂದರೆ ಚಿಕ್ಕಪೇಟೆನಲ್ಲಿ ಅಲ್ಲಿಂದ ತಗೊಂಡ್ಬರ್ತಾರೆ. ಎಲ್ಲ ಬಂದ್ಬಿಟ್ಟು ಮತ್ತೆ ನಾನು ಕೇಳಿದೆ ಎಷ್ಟು ಡಿಸ್ಕೌಂಟು ಅಂತ ಕೇಳಿದೆ. 30% ಡಿಸ್ಕೌಂಟ್ ಕೊಡ್ತಾರಂತೆ. ದಯವಿಟ್ಟು ಇಂಥವ್ರಿಗೆ ನಾವೆಲ್ಲ ಒಂದು ಅವಕಾಶ ಕೊಡಬೇಕು. ಮತ್ತೆ ಬಂದು ಇಂಥವರು ಮುಂದಕ್ಕೆ ಬರಬೇಕು ಅಂತ ಆ ದೇವರಲ್ಲಿ, ಆ ಆಂಜನೇಯ, ಆ ಹೈದರಾಲ್ ಬಾಬಾ, ಕುರುಡುಮಲೆ ಗಣೇಶ ಸ್ವಾಮಿ ಹತ್ರ ನಾನು ದೇವರ ಹತ್ರ ಬಂದ್ಬಿಟ್ಟು ಒಂದು ಪ್ರಾರ್ಥನೆ ಮಾಡುತ್ತಾ, ಮತ್ತೆ ಬಂದ್ಬಿಟ್ಟು ಇದೊಂದು ವಿಶೇಷ ಏನಪ್ಪ ಅಂತಂದರೆ, ನೀವು ಎಲ್ಲನ್ನ ಬೇರೆ ಹತ್ರ ಒಂದು ಕೊಟೇಶನ್ ಹಾಕಿಸ್ಕೊಳ್ಳಿ, ಮತ್ತೆ ಇಲ್ಲಿ ಬನ್ನಿ. ನಿಜವಾಗ್ಲೂ ನಿಮಗೆ 10ನಿಂದ 20% ಕಮ್ಮಿನೇ ಇರುತ್ತೆ. ಇಲ್ಲಿ ಬಂದು ಒಂದು ವ್ಯಾಪಾರ ಮಾಡಿ ಇಂಥವ್ರಿಗೆ ಮುಂದಕ್ಕೆ ಬೆಳಿಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಮತ್ತೆ ಇಲ್ಲಿ ಬಂದಿರುವಂಥ ನಮ್ಮ ಮಂಜಣ್ಣ ಆಗಲಿ, ಮತ್ತೆ ಬಂದು ನಮ್ಮ ಹುಸೇನ್ ಬಾಯ್ ನಮ್ಮ ತಾಲೂಕು ಅಧ್ಯಕ್ಷರು, ಮತ್ತೆ ಬಂದ್ಬಿಟ್ಟು ಅವ್ರ ಸಂಘಟನೆಯಲ್ಲಿ ಒಳ್ಳೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ದೇವರು ಒಳ್ಳೇದು ಮಾಡಲಿ. ಮತ್ತೆ ಬಂದ್ಬಿಟ್ಟು ಎಲ್ಲ ಇಲ್ಲಿ ಬಂದಿರುವಂತ ಎಲ್ಲರಿಗೂ ಒಂದ್ಸುತ್ತ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಮುಂದಿನ ದಿನಗಳಲ್ಲಿ ಒಳ್ಳೆ ಇಂಪ್ಲಿಮೆಂಟ್ ಆಗಲಿ ಅಂತ ಹೇಳುತ್ತಾ, ಇಲ್ಲಿಗೆ ನನಗೆ ಆಹ್ವಾನ ಮಾಡಿದ್ದಕ್ಕೆ, ಕರೆದಿದ್ದಕ್ಕೆ ಅವ್ರಿಗೆಲ್ಲ ಧನ್ಯವಾದಗಳು ಹೇಳುತ್ತಾ, ಮತ್ತೊಮ್ಮೆ ಈ ಅಂಗಡಿಗೆ ಒಳ್ಳೆ ಇಂಪ್ಲಿಮೆಂಟ್ ಆಗಬೇಕು, ಒಳ್ಳೆ ಮುಂದಕ್ಕೆ ಡೆವಲಪ್ಮೆಂಟ್ ಆಗಬೇಕು. ಇದೇ ಥರ ಇನ್ನು 2-3 ಅಂಗಡಿಗಳು ಓಪನ್ ಮಾಡಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಈ 4 ಮಾತುಗಳಿಗೆ ಅವಕಾಶ ಕೊಟ್ಟಿರುವಂಥ ನಿಮ್ಮ ಮಾಧ್ಯಮವರಿಗೆಲ್ಲ ಒಂದ್ಸುತ್ತಾ ಧನ್ಯವಾದಗಳು ಹೇಳುತ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ. ಇನ್ನೊಂದು ಮಾತು, ನೀವು ಶಾಲಾ ಮಕ್ಕಳಿಗೆ ತಟ್ಟೆ ಆಗ್ಲಿ, ಲೋಟ ಆಗ್ಲಿ, ಫ್ಯಾನ್ಸ್ ಎಲ್ಲ ಕೊಡ್ತಾ ಇರ್ತೀರಾ. ಹೌದು, ಅದೆಲ್ಲವೂ ಕೂಡ ನೀವು ಇಲ್ಲೇ ಆರ್ಡರ್ ಮಾಡ್ಬೇಕು. ಹೌದು, ಶೂರ್ ಆಗಿ ಮುಳಬಾಗಿಲು ಲೋಕಲ್ 100% ಆಗಿ ಹೋಲ್ಸೇಲ್. ನಾನು ಹೇಳಿದ್ನಲ್ವ, ಚಿಕ್ಕಪೇಟೆನಲ್ಲಿ ಅಲ್ಲಿ ಬಂದು ಹೋಲ್ಸೇಲ್ ಡೀಲರ್ ಇದ್ದಾರೆ, ಅವರಿಂದನೇ ತಗೊಂಡ್ಬರೋದು. ಎಲ್ಲ ಕೇಳಬೇಕು ಅಂದ್ರೆ 20ನಿಂದ 30% ಡಿಸ್ಕೌಂಟ್ ಇದೆ. 100% ನಾನು ತಗೊಂತೀನಿ. ನಮ್ಮ ಅಂಗಡಿಗೆ ಒಂದು ಶುಭ ದಿನ ಅಂತ ಹೇಳ್ಕೊಳ್ತೀನಿ. ಈ ದಿನದಲ್ಲಿ ನಮ್ಮ ತಾಲೂಕಿನ ನೆಚ್ಚಿನ ನಾಯಕರಲ್ಲಿ ಒಬ್ಬರಾದ ಶ್ರೀಮಾನ್ ಅಂಜುಬಾ ಸಾಹೇಬರು, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹುಸೇನ್ ಸರ್ ಅವರು, ಬಾಲಾಜಿ ಸರ್ ಅವರು, ರಾಮಚಂದ್ರಪ್ಪ ಸರ್, ಮಂಜುನಾಥ್ ಸರ್, ನಯಾಜ್ ಪಾಷಾ ಸೋನ್ವಾಡಿ, ಸುಬ್ರಹ್ಮಣಿ ಸರ್, ಕಾರ್ ಡೀಲರ್ ಬಾಬು, ವೆಲ್ಡಿಂಗ್ ಖಾದರ್ ಸಾಬ್, ರೆಡ್ಡಿ ಈಶ್ವರ್, ರಿಯಾಜ್ ಬೈ, ರಾಮ್ ಪ್ರಿಯಾ ಶಿಕ್ಷಕರಾದ ರಾಘವೇಂದ್ರ ಸರ್, ಇನ್ನು ಹಲವಾರು ವ್ಯಕ್ತಿಗಳು ಬಂದಿದ್ದಾರೆ. ದಯವಿಟ್ಟು ಹೆಸರುಗಳು ಗೊತ್ತಿಲ್ಲ, ಏನು ತಪ್ಪು ತಿಳ್ಕೊಬೇಡಿ. ಇವೆಲ್ಲ ನಮ್ಮ ಅಂಗಡಿಯ ಒಂದು ಅಭಿವೃದ್ಧಿಗೆ ಶುಭ ಕೋರಲು ನೀವೆಲ್ಲ ಹಾಜರಾಗಿದ್ದೀರಾ. ನಿಮಗೆಲ್ಲ ಸ್ವಾಗತ ಕೋರುತ್ತಾ ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲು ಬಯಸುತ್ತೇನೆ. ದೇವರು ಒಬ್ಬನೇ, ನಾಮಗಳು ಹಲವು, ಮಾನವ ಕುಲ ಒಂದೇ, ಧರ್ಮಗಳ ಹಲವು. ಅದೇ ರೀತಿಯಲ್ಲಿ ಅಂಗಡಿಗಳೆಲ್ಲ ಒಂದೇ, ಸಾಮಾನುಗಳು ಹಲವು. ಬೇರೆ ಬೇರೆ ರೀತಿಯ ಅಂಗಡಿಗಳಲ್ಲಿ ಬೇರೆ ಬೇರೆ ರೀತಿಯ ಸಾಮಾನುಗಳು ಸಿಗುತ್ತೆ. ಅದೇ ರೀತಿಯಲ್ಲಿ ನಾವು ಕೂಡ ಭಾಷಾ ಮಾರ್ಕೆಟ್ನಲ್ಲಿ ಒಂದು ಅಂಗಡಿಯನ್ನು ನಮ್ಮ ಮಗನ ನಾಯಕತ್ವದಲ್ಲಿ ಮುಂದಾಳತ್ವದಲ್ಲಿ ಪ್ರಾರಂಭ ಮಾಡಿದ್ದೀವಿ.
ಪಾಷಾ ಮಾರ್ಕೆಟು ನಮ್ಮ ಅಂಜುಬಾ ಸಾಹೇಬ್ರು ಹೇಳಿದ ಹಾಗೆ ಸುಮಾರು 20-30 ವರ್ಷಗಳಿಂದ ಇಲ್ಲಿ ಪಾಷಾ ಮಾರ್ಕೆಟಲ್ಲಿ ಅಂಗಡಿಗಳು ಪ್ರಾರಂಭ ಆಗಿವೆ. ಒಂದು ಸಲ ಪಾಷಾ ಮಾರ್ಕೆಟ್ ಒಳಗಡೆ ಬಂದುಬಿಟ್ರೆ ನಿಮ್ಮ ಮನೆಗೆ, ಮಕ್ಕಳಿಗೆ, ದೊಡ್ಡವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳು, ಒಳ್ಳೆ ಕ್ವಾಲಿಟಿಯ ಪಾದರಕ್ಷೆಗಳು ಸಿಗುತ್ತೆ. ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ತಿನಿಸುಗಳ ಅಂಗಡಿಗಳು ಇದೆ. ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ಸಿಗೋದಕ್ಕೆ ಸಾಧ್ಯವಾಗಿದೆ. ನಾನು ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗಬೇಕು, ಜನರಿಗೆ, ತಾಲೂಕಿನ ಜನತೆಗೆ ಅವುಗಳಿಂದ ಒಳ್ಳೆಯ ಪ್ರಯೋಜನವೂ ಆಗಬೇಕು. ಮತ್ತು ಈ ಪಾಷಾ ಮಾರ್ಕೆಟಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಈ ಹೊಸ ಅಂಗಡಿಗಳೆಲ್ಲ ಬಹಳ ಹಳಬರಿದ್ದಾರೆ. ನಮ್ಮದು ಈ ಹೊಸ ಅಂಗಡಿಗೆ ತಾವೆಲ್ಲ ಬಂದು ಸಹಕಾರ ಕೊಟ್ಟು ಆಶೀರ್ವದಿಸಿ ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷ ಪಡಿಸಿದ್ದೀರಾ. ತಾವೆಲ್ಲ ನಮಗೆ ಆಶೀರ್ವಾದ ಮಾಡಬೇಕು, ಸಹಕಾರ ಕೊಡಬೇಕು. ತಮ್ಮೆಲ್ಲರಿಗೂ ವಂದಿಸುತ್ತಾ ಅಭಿನಂದನೆಗಳನ್ನು ತಿಳಿಸುತ್ತಾ ತಾಲೂಕಿನ ಎಲ್ಲ ಜನತೆಗೆ ನಮ್ಮ ಅಂಗಡಿಗೆ ಬರಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮುಳಬಾಗಿಲು ಪಟ್ಟಣಕ್ಕೆ ಶುಭ ಸುದ್ದಿ ಅಂತ ಹೇಳ್ಬೋದು. ಏಕೆ ಅಂತ ಹೇಳಿದ್ರೆ ಶಾಹಿ ಎಲೆಕ್ಟ್ರಿಕ್ ಅಂತ ಹೇಳ್ಬಿಟ್ಟು ಮುಳಬಾಗಿಲು ಪಟ್ಟಣಕ್ಕೆ ಕೇಂದ್ರ ಜಾಗದಲ್ಲಿ ಇರುವಂಥ ಪಾಷಾ ಮಾರ್ಕೆಟಲ್ಲಿ ನಮ್ಮ ರಕ್ಷಣಾ ವೇದಿಕೆಯ ಸ್ನೇಹಿತರಾದಂಥ ಇದ್ರೀಶ್ ಪಾಷಾನ್ ಅವರು ಇವತ್ತು ನಮ್ಮ ಹೊಸ ಮಳಿಗೆ ಒಂದು ಓಪನ್ ಮಾಡೋದಕ್ಕೆ ನಮ್ಮ ಸಮಾಜ ಸೇವಕರು ಹಾಗೂ ನಮ್ಮ ಮುಳಬಾಗಿಲು ಪಟ್ಟಣದ ಹೆಮ್ಮೆಯ ಪುತ್ರ ಆದಂಥ ಅಂಜು ಬಾಸಣ್ಣ ಅವರು ಈ ಮಳಿಗೆಯನ್ನು ಓಪನ್ ಮಾಡೋದಕ್ಕೆ ಬಂದಿದ್ದಾರೆ. ಅವ್ರಿಗೂ ನಮ್ಮ ಪರವಾಗಿ, ಎಲ್ಲರ ಪರವಾಗಿ ಶುಭ ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಇದ್ರೀಸ್ ಪಾಷಾ ಅವರು ನಮ್ಮ ಸಂಘಟನೆಯಲ್ಲಿ ಸುಮಾರು ವರ್ಷಗಳಿಂದ ಸಂಘಟನೆಯಲ್ಲಿ ತೊಡಗಿಸ್ಕೊಂತ ಬರ್ತಾ ಇದ್ದಾರೆ. ಅವರು ಇವತ್ತು ಒಂದು ಹೊಸ ಮಳಿಗೆಯನ್ನು ಓಪನ್ ಮಾಡಿದ್ದಾರೆ. ಈ ಪ್ರತಿಯೊಂದು ಮನೆಗೂ ಆಗುವಂಥ ವಸ್ತುಗಳು, ಗೃಹೋಪಯೋಗಿ ಐಟಮ್ಗಳು, ಒಂದು ಫ್ಯಾನ್ ಆಗಿರ್ಬೋದು, ಒಂದು ಕುಕ್ಕರ್ ಆಗಿರ್ಬೋದು, ಒಂದು ಪ್ಲೇಟ್ ಆಗಿರ್ಬೋದು, ಯಾವುದೇ ಒಂದು ಆಗಲಿ ಹೆಣ್ಣು ಮಕ್ಕಳಿಗಾಗುವಂಥ ವಸ್ತುಗಳು ಇವತ್ತು ನಮ್ಮ ಇದ್ರೀಸ್ ಪಾಷಾ ಅವರು ಪಾಷಾ ಮಾರ್ಕೆಟಲ್ಲಿ ಓಪನ್ ಮಾಡಿದ್ದಾರೆ. ಇವರು ಈ ಮಳಿಗೆ ಇನ್ನೂ ಸ್ವಲ್ಪ ಅತಿ ಹೆಚ್ಚಕ್ಕೆ ಬೆಳೀಲಿ ಅಂತ ಹೇಳ್ಕೊಂಡು ವ್ಯಾಪಾರ ಚೆನ್ನಾಗಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಮ್ಮ ಆಂಜನೇಯ ಸ್ವಾಮಿ, ಮುಳಬಾಗಿಲು ಆಂಜನೇಯ ಸ್ವಾಮಿ ಕಡೆಯಿಂದ ಹಾಗೂ ಕುರುಡುಮಲೆ ಗಣಪತಿ ಐದರವಲ್ಲಿಯಿಂದ ಬೇಡ್ಕೊತಾ ಇದ್ದೀನಿ. ಅವ್ರು ಇನ್ನೂ ಚೆನ್ನಾಗಿ ಬೆಳೆದು ನಮ್ಮ ಸ್ನೇಹಿತರು ಚೆನ್ನಾಗಿ ಮುಂದಕ್ಕೆ ಬರಲಿ ಅಂತ ಹೇಳ್ತಾ ಇವತ್ತು ನಮ್ಮ ಸ್ನೇಹಿತರ ಪರವಾಗಿ ನಮ್ಮ ಬಾಲಾಜಣ್ಣ ಆಗಿರ್ಬೋದು, ಗೊಟ್ಕುಂಟೆ ರಾಮಚಂದ್ರಣ್ಣ ಆಗಿರ್ಬೋದು, ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಹುಸೇನ್ ಅವರು ಇವತ್ತೆಲ್ಲರೂ ಮುತುವರ್ಜಿ ವಹಿಸಿ ಇವತ್ತು ಸುಮಾರು ಒಂದು ಅವರಿಂದ ನಮ್ಮ ಮಂಜು ಬಸ್ಗೋಸ್ಕರ ಕಾತ್ಕೊಂಡಿದ್ದು. ಅವರು ಸ್ವಲ್ಪ ಯಾವುದೋ ಒಂದು ಕಾರ್ಯಕ್ರಮದಿಂದ ತಡವಾಗಿ ಬಂದರು. ಇವತ್ತು ಅವ್ರಿಗೆಲ್ಲ ಶುಭ ಕೋರಲು ಬಂದಿದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.